ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕಾರ್ಮಿಕ ಇಲಾಖೆಯೇ ನನ್ನ ಫೇವರೇಟ್. ಯಾವ ಖಾತೆ ಕೊಟ್ಟರೂ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತೇನೆ. ಸಚಿವ ಸಂತೋಷ್ ಲಾಡ್. ಹೌದು, ಕಾರ್ಮಿಕ ಇಲಾಖೆ ನನಗೆ ಅತ್ಯಂತ ಇಷ್ಟವಾದ ಇಲಾಖೆ. ಅದರ ಮೇಲೆ ವಿಶೇಷ ಪ್ರೀತಿ ಇದೆ. ಆದರೆ ಮುಖ್ಯಮಂತ್ರಿ ಯಾವುದೇ ಖಾತೆ ನೀಡಿದರೂ ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತೇನೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದಲ್ಲಿ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಅಧ್ಯಯನ ಪ್ರವಾಸದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟದ ಖಾತೆ ಹಂಚಿಕೆ ಕುರಿತು ಪ್ರತಿಕ್ರಿಯಿಸಿದರು. ಇದೇ ವೇಳೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಕುರಿತು ಮಾತನಾಡಿದ ಸಚಿವರು, ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರ್ಕಾರದ ಅಧ್ಯಯನ ಪ್ರವಾಸ ನಡೆಯುತ್ತಿದೆ ಎಂದು ತಿಳಿಸಿದರು. ಬರದ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತಿದ್ದೇವೆ. ನವಲಗುಂದ, ಅಣ್ಣಿಗೇರಿ, ಕುಂದಗೋಳ, ಕಲ್ಲಘಟಗಿ, ಅಳ್ನಾವರ, ಧಾರವಾಡ ಗ್ರಾಮೀಣ ಹಾಗೂ ಹುಬ್ಬಳ್ಳಿ ಗ್ರಾಮೀಣ ಸೇರಿದಂತೆ ಎಲ್ಲ ಭಾಗಗಳಲ್ಲಿ ಭೇಟಿ ನೀಡುತ್ತಿದ್ದೇವೆ. ಮುಖ್ಯಮಂತ್ರಿ ಅವರ ಸೂಚನೆಯಂತೆ ಪ್ರತಿಯೊಂದು ತಾಲೂಕು ಹಾಗೂ ಹಳ್ಳಿಗಳಿಗೆ ತೆರಳಿ ರೈತರು ಯಾವ ರೀತಿಯ ಸಂಕಷ್ಟ ಎದುರಿಸುತ್ತಿದ್ದಾರೆ, ಯಾವ ಬೆಳೆಗಳಿಗೆ ಹಾನಿಯಾಗಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವಿವರವಾದ ವರದಿ ಸಲ್ಲಿಸುತ್ತೇವೆ ಎಂದು ಹೇಳಿದರು. ರೈತರು ನಿಜಕ್ಕೂ ಆತಂಕ ಮತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಮಳೆಯ ಕೊರತೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ. ರೈತರ ನೋವನ್ನು ನಾವು ಮನಗಂಡಿದ್ದೇವೆ. ಎಲ್ಲ ಮಾಹಿತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿ ಮಾಡಲಾಗುವುದು ಎಂದು ಸಂತೋಷ್ ಲಾಡ್ ಹೇಳಿದರು. ಮಾನ್ಯ ಸಚಿವರಾಗಿರ್ತಕ್ಕಂಥ ಧಾರವಾಡ ಒಂದ್ ರೀತಿ ಇದಾಗಿರ್ತಕ್ಕಂಥ ಅಳ್ನಾವರ ಪಟ್ಟಣಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಒಂದ್ ರೀತಿ ಬರ ಪರಿಸ್ಥಿತಿ ಇದ್ ಮಾಡಕ್ ಬಂದಿದ್ದಾರೆ. ಸರ್ ಹೇಳಿ ಸರ್, ತಾವು ಮತ್ತೆ ಸಚಿವರಾಗಿ ಬಂದಿದ್ದೀರಾ, ಖುಷಿ ಇದೆ. ಎರಡನೇದು ವಿಶೇಷವಾಗಿ ಬರ ಪರಿಸ್ಥಿತಿ ಏನಿದೆ ಕಂಪ್ಲೀಟ್ ನವಲಗುಂದು, ಅಣ್ಣಿಗೇರಿ, ಕುಂದಗೋಳು, ಕಲ್ಲಘಟಗಿ, ಅಳ್ನಾವರ, ಧಾರವಾಡ ರೂರಲ್, ಹುಬ್ಬಳ್ಳಿ ರೂರಲ್ ಇವೆಲ್ಲ ಭಾಗದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ, ಅದ್ರ ಪ್ರಕಾರ ಎಲ್ಲ ತಾಲೂಕುಗಳಿಗೆ ಹೋಗೋದ್ರ ಜೊತೆಗೆ ಹಳ್ಳಿಗಳಲ್ಲಿ ಹೋಗಿ ಯಾವ ಭೂಮಿಯಲ್ಲಿ ಯಾವ ರೀತಿ ತೊಂದರೆ ಒಳಗಾಗಿದ್ದಾರೆ ರೈತರು, ಅದರ ಸಂಪೂರ್ಣವಾದಂತ ರಿಪೋರ್ಟ್ ಅನ್ನ ವರದಿಯನ್ನ ನಾವು ಸಲ್ಲಿಸಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಇಲ್ಲಿ ಇದ್ದೀವಿ. ರೈತರು ನಿಜಕ್ಕೂ ಆತಂಕ ಅಥವಾ ಬಹಳ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದನ್ನ ಮನಗಂಡಿದ್ದೀವಿ ನಾವು. ಮಳೆ ಕೆಲವು ಸಂದರ್ಭದಲ್ಲಿ ಮಳೆ ಬಂದಿಲ್ದಾಗ ಬಹಳಷ್ಟು ಬೆಳೆ ಹಾನಿಯಾಗಿದೆ. ಅದು ಸಂಪೂರ್ಣ ರಿಪೋರ್ಟ್ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ಈಗ ನಿಮ್ಮ ಫೇವರಿಟ್ ಖಾತೆ ಕಾರ್ಮಿಕ ಇಲಾಖೆ ಮತ್ತೆ ಅದೇ ಇದೆ ಅಷ್ಟೇ ಸರ್, ಯಾವುದೇ ಕೊಟ್ಟು ನಡೀತದೆ. ಒಟ್ಟಾರೆ ಸರ್ಕಾರ ರೈತರ ಪರವಾಗಿದ್ದು ಬರ ಪೀಡಿತ ಪ್ರದೇಶಗಳ ಪರಿಸ್ಥಿತಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ರೈತರಿಗೆ ಅಗತ್ಯ ನೆರವು ನೀಡಲು ಕ್ರಮ ಕೈಗೊಳ್ಳಲಿದೆ ಎಂಬ ವಿಶ್ವಾಸವನ್ನು ಸಚಿವರು ವ್ಯಕ್ತಪಡಿಸಿದರು. ರೈತ ಧ್ವನಿ ಮೀಡಿಯಾ ನ್ಯೂಸ್, ಶಶಾಂಕ್ ಆರ್ಕೆ.